ನಿಮ್ಮ ವೃತ್ತಿ ಏನಾಗಿತ್ತು ಸರ್? ನಮ್ಮ ವೃತ್ತಿ ಅಂದರೆ ನಮ್ಮದು ಹೊಲಗಳಿದ್ದು ಮೇಡಮ್. ಅಮ್ಮವರೆಲ್ಲ ಮನೆ ಕೆಲಸಕ್ಕೆ ಅದಕ್ಕೆಲ್ಲ ಹೋಗ್ತಿದ್ರು. ಆಮೇಲೆ ಅವ್ರ ಹಿಂದೆ ಹೊಲಕ್ಕೆ ಹೋಗೋದು, ಆಮೇಲೆ ನಾವು ಸ್ವಲ್ಪ ದಿನ ಹೊಲಕ್ಕೆ ಕೂಡ ಹೋಗಿ ನಾವು ಸ್ವಲ್ಪ ಕೆಲಸ ಮಾಡ್ತಿದ್ವಿ. ರಾಜಕೀಯ ಬರೋಕ್ಕೆ ಬೆಂಬಲ ಯಾರಾಗಿದ್ರು ಸರ್ ನಿಮಗೆ? ನನಗೆ ರಾಜಕೀಯ ಬರೋಕ್ಕೆ ಬೆಂಬಲ ಅಂತ ಹೇಳ್ಬೇಕಂದ್ರೆ ನನಗೆ ಶ್ರೀರಾಮುಲು ಅಣ್ಣನೇ ಕಾರಣಭೂತರು. ನಾವು ಎದುರಿಸೋ ದೊಡ್ಡ ಸವಾಲುಗಳಂದರೆ ಜನರ ಮನಸ್ಸು ಗೆಲ್ಲಿಬೇಕಂದ್ರೆ ಭಾಳ ಕಷ್ಟ. ಹೌದು ಸರ್, ಖಂಡಿತ. ಅದು ಏನೇ ಮಾಡೋಕ್ಕೆ ಹೋದರೆ ಅದಕ್ಕೆ ಹಿಂದೆ ಏನೋ ಒಂದು ಕಾಮೆಂಟ್ ಬರ್ತಿರ್ತೈತೆ. ಇನ್ನೊಂದು ಅವ್ರಿಗೆ ಹೇಳ್ಬೇಕಂದ್ರೆ ಅವರು ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಅವ್ರಿಗೆ ಕೂಡ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾರೆ. ಅವ್ರ ಸಹಕಾರದಿಂದ ನಾನು ಅನುದಾನ ತಂದು ಇವತ್ತು UGD ಅಂಥದ್ದು ಒಳ್ಳೊಳ್ಳೆ ಕೆಲಸಗಳು ಮಾಡೀನಿ. ನನ್ನ ವಾರ್ಡ್ ಫಸ್ಟು ನನಗೆ ಆದ್ಯತೆ, ನನ್ನ ವಾರ್ಡಿನ ನಾನು ಒಂದು ಪ್ರತಿನಿಧಿಯಾಗಿ ನನ್ನ ವಾರ್ಡ್ ಇಂಪ್ರೂವ್ಮೆಂಟ್ ಆಗಬೇಕು, ಆಮೇಲೆ ನಗರ ಅಂತ ನನ್ನ ಒಂದು ಸ್ಥಿತಿಯಲ್ಲಿ ಅಭಿಪ್ರಾಯ. ನಾನು ಹೇಳ್ಬೇಕಂದ್ರೆ ಅದರಲ್ಲಿ ನನ್ನ ಸರ್ಕಾರ ಅನುದಾನ ನನಗೆ ಭಾಳ ಅನ್ಯಾಯ ಮಾಡೈತೆ ಅಂತ ಕೂಡ ಗಂಡಘೋಷವಾಗಿ ಹೇಳ್ತೀನಿ. ಯಾಕಂದರೆ ನಂದು ಬಾಡಿ ಇಲ್ಲ, ಸರ್ಕಾರ ಇಲ್ಲ. ಅದರಲ್ಲಿ ನಮ್ಮ ಜನ ಫಸ್ಟು, ನಮ್ಮ ಮನೆ ಸ್ವಚ್ಛವಾಗಿಡಬೇಕು, ಅಕ್ಕಪಕ್ಕ ಸ್ವಚ್ಛವಾಗಿಡೋದನ್ನು ಕಲಿಬೇಕು. ನಮ್ಮ ಪ್ರತಿದಿನ ಗಾಡಿಗಳು ಬರೋದಕ್ಕೆ ಕಸ ಹಾಕ್ಬೇಕು. ನನ್ನ ಮಗ ನಾನು ಮಾಡೋ ಕೆಲಸಗಳು ನಮ್ಮಮ್ಮ ಒಂದು ಹೊರಗಡೆ ಬಂದು ನೋಡೋಕ್ಕಾಗಿಲ್ಲಲ್ಲ ಅಂಬೋದೇ ನನಗೆ ಇವತ್ತಿಗೆ ಕಣ್ಣಲ್ಲಿ ಭಾವನೆ ನನ್ನ ಅದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ VTV ಬಳ್ಳಾರಿ. ನಾನು ನಿಮ್ಮ ಪವಿತ್ರ. ಇಂದಿನ ಜರ್ನಿ ಜಂಕ್ಷನ್ನಲ್ಲಿ ನಮ್ಮ ಜೊತೆ ಇದ್ದಾರೆ ಬಳ್ಳಾರಿಯ ವಾರ್ಡ್ ನಂಬರ್ 22ನೇ ಮಹಾನಗರ ಪಾಲಿಕೆಯಾದ ಸದಸ್ಯರು ಹಾಗೂ ಲೆಕ್ಕಪತ್ರ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಹನುಮಂತಪ್ಪ ಸರ್ ಅವರಿಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ಕೊಡ್ತೀರಾ ಸರ್? ಬಾಲ್ಯ ಅಂದರೆ ನಾವೆಲ್ಲ ಮೊದಲೆಲ್ಲ ಗೌರ್ಮೆಂಟ್ ಸರ್ಕಾರಿ ಶಾಲೆಯಲ್ಲಿ 1ರಿಂದ 7ನೇ ಕ್ಲಾಸ್ವರೆಗೆ ಓದಿದ್ವಿ. ಆಮೇಲೆ 8th to PUC ವರೆಗೆ HS ಸ್ಕೂಲಲ್ಲಿ ಓದಿದ್ವಿ. ಆಮೇಲೆ ಹಂಗೆ ಇದರಲ್ಲಿ ಕಾರ್ಯಕ್ರಮದಲ್ಲಿ ತೊಡಗ್ತಿದ್ವಿ, ಸಮಾಜ ಕೆಲಸದಲ್ಲಿ ತೊಡಗ್ತಿದ್ವಿ. ಆಮೇಲೆ ರಾಜಕೀಯದಲ್ಲಿ ಕೂಡ ಒಂದು ಕಾರ್ಯಕರ್ತಾಗಿ ಕೆಲಸ ಮಾಡ್ಕೊಂತ ಬಂದೀವಿ. ನಿಮ್ಮ ವೃತ್ತಿ ಏನಾಗಿತ್ತು ಸರ್? ನಮ್ಮ ವೃತ್ತಿ ಅಂದರೆ ನಮ್ಮದು ಹೊಲಗಳಿದ್ದು ಮೇಡಮ್. ಅಮ್ಮವರೆಲ್ಲ ಮನೆ ಕೆಲಸಕ್ಕೆ ಅದಕ್ಕೆಲ್ಲ ಹೋಗ್ತಿದ್ರು. ಆಮೇಲೆ ಅವ್ರ ಹಿಂದೆ ಹೊಲಕ್ಕೆ ಹೋಗೋದು, ಆಮೇಲೆ ನಾವು ಸ್ವಲ್ಪ ದಿನ ಹೊಲಕ್ಕೆ ಕೂಡ ಹೋಗಿ ನಾವು ಸ್ವಲ್ಪ ಕೆಲಸ ಮಾಡ್ತಿದ್ವಿ. ಹಾಗೆ ಆಮೇಲೆ ಸಮಾಜಕ್ಕೆ ಕಾರ್ಯಕ್ರಮಗಳಲ್ಲಿ ರಾಜಕೀಯ ಪಕ್ಷದಲ್ಲಿ ದೊಡ್ಡವರಿಂದ ನಾನು ಹೋಗಿ ಬರ್ತಿದ್ದೆ. ಸರ್, ರಾಜಕೀಯ ಬರೋಕ್ಕೆ ಬೆಂಬಲ ಯಾರಾಗಿದ್ರು ಸರ್ ನಿಮಗೆ? ನನಗೆ ರಾಜಕೀಯ ಬರೋಕ್ಕೆ ಬೆಂಬಲ ಅಂತ ಹೇಳ್ಬೇಕಂದ್ರೆ ನನಗೆ ಶ್ರೀರಾಮುಲು ಅಣ್ಣನೇ ಕಾರಣಭೂತರು. ನೀವು ಎದುರಿಸುವ ದೊಡ್ಡ ಸವಾಲು ಯಾವುದು ಆಗಿರ್ಬೋದು ಸರ್? ನಾವು ಎದುರಿಸೋ ದೊಡ್ಡ ಸವಾಲುಗಳಂದರೆ ಜನರ ಮನಸ್ಸು ಗೆಲ್ಲಿಬೇಕಂದ್ರೆ ಭಾಳ ಕಷ್ಟ. ಹೌದು ಸರ್, ಖಂಡಿತ. ಅದು ಏನೇ ಮಾಡೋಕ್ಕೆ ಹೋದರೆ ಅದಕ್ಕೆ ಹಿಂದೆ ಏನೋ ಒಂದು ಕಾಮೆಂಟ್ ಬರ್ತಿರ್ತೈತೆ. ಅದನ್ನು ಲೆಕ್ಕಗೂಡಿಸದೆ ಜನರ ಕೆಲಸಗಳಾಗಬೇಕು. ಆಮೇಲೆ ರಾಜಕೀಯ ನಮ್ಮ ರಾಜಕೀಯ ನಾಯಕರಿಂದ ಅವ್ರು ಸಲಹೆ ಪಡ್ಕೋಬೇಕು. ಆಮೇಲೆ ಎಲ್ಲ ಸರ್ಕಾರದ ಅನುದಾನಗಳು ತರಬೇಕಂದ್ರೆ ಸುಮ್ಮನೆ ಇದೆಯಲ್ಲ, ಅವ್ರ ಹತ್ರ ಹೋಗ್ಬೇಕು, ಎಲ್ಲ ಮಾಡಬೇಕು, ತಿರುಗಬೇಕು, ಬಂದು ಜನಕ್ಕೆ ನಾವು ಕೆಲಸಗಳು ಮಾಡಿಕೊಡ್ಬೇಕಾದ್ರೆ ದೊಡ್ಡ ಸವಾಲುಗಳು. ಜನಕ್ಕೆ ನಮಗೆ ಗುರ್ತಾಗೋದಿಲ್ಲ. ಜನಕ್ಕೆ ಅಲ್ಲೇನಂತ ನಾವು ಅನುದಾನಗಳು ತರಬೇಕಂದ್ರೆ ದೊಡ್ಡ ಸವಾಲುಗಳು ಎದುರಿಸ್ಬೇಕು. ಇವತ್ತು ಸರ್ಕಾರ ಇಲ್ಲ, ನಮ್ಮದು ಬಾಡಿ ಇಲ್ಲ. ಆದರೂ ಕೂಡ ನಾವು ಅವತ್ತು ಎಲ್ಲ ಕಡೆ ಹೋಗಿ ನಾವು ಹೋರಾಟ ಮಾಡ್ಕೊಂಡು ಅನುದಾನ ತಂದು ಜನಕ್ಕೆ ಸಹಕಾರ ಮಾಡ್ಬೇಕಂದ್ರೆ ಅದು ದೊಡ್ಡ ಸವಾಲು ಅಂತಲೇ ಹೇಳ್ತೇನೆ ನಾನು. ಸರ್, ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದಾರೆ ಕೆಲಸಗಳು, ಯಾವ್ದು ನಿಮಗೆ ಹೆಮ್ಮೆ ಕೊಟ್ಟಿದೆ ಸರ್? ನನಗೆ ಈ ವಾರ್ಡಲ್ಲಿ ನಾನು ಮಾಡಿದ್ದೀನಪ್ಪ, ತುಂಬ ಹೆಮ್ಮೆ ಆಗಿದೆ ಅನ್ನೋದು ಯಾವುದಿದೆ ಸರ್? ನನಗೆ ಮೊದಲಾಗಿ ಹೇಳ್ಬೇಕಂದ್ರೆ 22ನೇ ವಾರ್ಡಿನ ಜನರು, ಅವರಿಗೆ ನಾವು ತುಂಬ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ಬೇಕು. ಯಾಕಂದರೆ ನನ್ನ ಒಂದು ಕೆಲಸ ಮಾಡೋಕೆ ಒಂದು ಕೇಂದ್ರ ಬಿಂದು ಬೇಕಾದ್ರೆ ಜನರ ಆಯ್ಕೆಯಿಂದನೇ ಇವತ್ತು ನಾನು ಒಂದು ಮಹಾನಗರ ಪಾಲಿಕೆ ಸದಸ್ಯ ಆದೆ. ಅದರಿಂದ ಆದಮ್ಯಾಗ ಆ ವಾರ್ಡಿನಲ್ಲಿ ಸಮಸ್ಯೆಗಳು ಏನೇನದ ಅಂತೇಳಿ ಮೂಲಭೂತ ಸೌಲಭ್ಯಗಳಿಗೆ ನಮಗೆ ಪ್ರಥಮ ಆದ್ಯತೆ ಇರ್ತದೆ ಒಂದು ಮಹಾನಗರ ಪಾಲಿಕೆ ಸದಸ್ಯಗೆ. ಹಂಗಾಗಿ ನಾನು ನಮ್ಮ ಜೊತೆ ನನ್ನ ಹಿಂದೆ ಇರೋರನ್ನೆಲ್ಲ ಬೆಂಬಲ ಇಟ್ಕೊಂಡು ಆಕುಚಲಮಯ್ಯ ಬೀದಿಯಲ್ಲಿ ಭಾಳ ಸಮಸ್ಯೆ ಇತ್ತು. ಆ ಸ್ಲಮ್ ಏರಿಯಾ, ಅಲ್ಲಿ ವಾಲ್ಮೀಕಿ ಸಮಾಜದವರೇ, ನಮ್ಮ ಸಮಾಜದವರೇ ಇರೋದು 1200-1300 ಜನ. ಅಲ್ಲಿ ಬರೀ ಕುಡಿಯೋ ನೀರಲ್ಲಿ ಬರೀ ಈ ಡ್ರೈನೇಜ್ ನೀರು ಮಿಶ್ರಿತ ಆಗಿ ಬರ್ತದ್ದು. ಅದರಿಂದ ರೋಗ ರುಜಿನಗಳು ಬಂದು ಭಾಳ ಜನ ಆಸ್ಪತ್ರೆಯಲ್ಲಿ ಇದ್ದು ಕೆಲವು ಜನ ಸತ್ತೇ ಹೋಗ್ಯಾರ. ಆ ಸ್ಲಮ್ ಏರಿಯಾದಲ್ಲಿ ನಾನು ಇವತ್ತಿನವರೆಗೆ ಅಲ್ಲಿ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ನನಗೆ ಸರ್ಕಾರ ಅಧಿಕಾರಿಗಳು, ರಾಜಕೀಯ ನಾಯಕರು ಅವರ ಒಂದು ಸಹಕಾರದಿಂದ ಅನುದಾನ ತಂದು ST ಅನುದಾನ ಮತ್ತು ಇನ್ನು ಎಲ್ಲ ನನಗೆ ಬರೋ ಒಂದು 15 ಫೈನಾನ್ಸ್ ಅನುದಾನ ತಂದು ಆಕುಚಲಮಯ್ಯ ಬೀದಿಯಲ್ಲಿ ಇವತ್ತೊಂದು ಸರ್ಕಾರ ಇನ್ನೊಂದು ಅವ್ರಿಗೆ ಹೇಳ್ಬೇಕಂದ್ರೆ ಅವರು ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಅವ್ರಿಗೆ ಕೂಡ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾರೆ. ಅವ್ರ ಸಹಕಾರದಿಂದ ನಾನು ಅನುದಾನ ತಂದು ಇವತ್ತು UGD ಅಂಥದ್ದು ಒಳ್ಳೊಳ್ಳೆ ಕೆಲಸಗಳು ಮಾಡೀನಿ. ಇವತ್ತು ಸಫಿಷಿಯೆಂಟಾಗಿ ಅವರು ಆರಾಮಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೊಂದು ನನಗೆ ದೊಡ್ಡ ಹೆಮ್ಮೆ. ಆಮೇಲೆ ವಾರ್ಡ್ನಲ್ಲಿ ಭಾಳ ಕೆಲಸಗಳು ನಡೀತದವ. ಬಟ್ ಆದರೆ ಇದು ಸ್ಲಮ್ ಏರಿಯಾದಲ್ಲಿ ನಾವು ಇಂಪ್ರೂವ್ ಮಾಡಿ ಜನಕ್ಕೆ ಒಂದು ಒಳ್ಳೇದು ಕೊಡ್ತಲ್ಲ, ಅದು ನನಗೆ ದೊಡ್ಡ ಹೆಮ್ಮೆ. ಹೌದು. ಮುಂದಿನ ಗುರಿ ಏನಿದೆ ಸರ್ ನಿಮ್ಮದು?
ಮುಂದಿನ ಗುರಿ ಅಂದರೆ ನನಗೆ ಅಷ್ಟು ದೊಡ್ಡದಾಗಿ ಏನೋ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ಮೇಡಮ್. ಬಟ್ ಆದರೆ ನಾವು ಒಂದು ರಾಜಕೀಯವಾಗಿ ಒಂದು ಪ್ರತಿನಿಧಿ ಆದಾಗ ಇಲ್ಲ ಸಮಾಜ ಒಂದು ಮುಖಂಡರಾದ ನಾವು ಆದಾಗ ನಮ್ಮ ಕೈಲಾದಷ್ಟು ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು, ಜನಕ್ಕೆ ಒಳ್ಳೇದು ಮಾಡಬೇಕು. ಅವ್ರಿಗೆ ಕೆಲವೆಲ್ಲ ಗುರ್ತಿರೋದಿಲ್ಲ, ಅವರಿಗೆ ನಾವು ಅನುದಾನಗಳು ತಿಳಿಸಬೇಕು, ಸರ್ಕಾರದ ಸೌಲಭ್ಯಗಳು ಏನಂತ ತಿಳಿಸಬೇಕು, ನಾವು ಹೋಗಿ ನಿಂತ್ಕೊಂಡು ಕೆಲಸ ಮಾಡಿಕೊಡ್ಬೇಕು ಅವರಿಗೆ ಅಂತಲೇ ಇರೋ ನನ್ನ ವಾರ್ಡ್ ಫಸ್ಟು ನನಗೆ ಆದ್ಯತೆ. ನನ್ನ ವಾರ್ಡಿನ ನಾನು ಒಂದು ಪ್ರತಿನಿಧಿಯಾಗಿ ನನ್ನ ವಾರ್ಡ್ ಇಂಪ್ರೂವ್ಮೆಂಟ್ ಆಗಬೇಕು, ಆಮೇಲೆ ನಗರ ಅಂತ ನನ್ನ ಒಂದು ಸ್ಥಿತಿಯಲ್ಲಿ ಅಭಿಪ್ರಾಯ. ಫಸ್ಟು ನಾನು ಇರೋ ವಾರ್ಡ್, ನನ್ನ ಮನೆ ಚೆನ್ನಾಗಿ ನನ್ನ ವಾರ್ಡ್ ಚೆನ್ನಾಗಿದ್ದರೆ ನಾನು ಇನ್ನೊಂದು ಏನೋ ಚೆನ್ನಾಗಿ ಮಾಡ್ತಂತ ನನ್ನ ಅಭಿಲಾಷೆ. ಸರ್, ಈ ನಿಮ್ಮ ಸಾಧನೆಗೆ ಹೇಗೆ ಸಾಧ್ಯ ಆಯ್ತು ಸರ್? ಇದೆಲ್ಲ ಮಾಡೋಕ್ಕೆ ಅಷ್ಟು ಸುಲಭ ಅಲ್ಲ. ಕೊಟ್ಟಿದ್ದಾರೆ ಒಂದು ವರ್ಡ್ ಅನ್ನತ್ಲೆ ಅಷ್ಟು ಜನ ಮೇಂಟೈನ್ ಮಾಡಿ ಅವ್ರು ಬರೋಂಥ ನೆಗೆಟಿವ್ ಪಾಯಿಂಟ್ನೆಲ್ಲ ತೊಗೊಂಡು ಅದನ್ನು ನೀವು ಪಾಸಿಟಿವ್ ಆಗಿ ತೊಗೊಂಡೋಗಿ ಮಾಡಿಕೊಂಡು ನಿಮಗೆ ಹೇಗೆ ಸಾಧ್ಯ ಆಯ್ತು ಸರ್ ಅದೆಲ್ಲ ಸಾಧನೆ? ಮೊದಲಾಗಿ ಏನಂದರೆ ನಾನು ಸೋಮಶೇಖರ್ ಸರ್ ಹಿಂದೆ ಅವರಿಂದ ಎಲ್ಲ ನಾನು ಕಾರ್ಯಕರ್ತಾಗಿ ತಿರುಗಾಡ್ತಿದ್ದೆ ಮೇಡಮ್. ಅವಾಗೇ ನನಗೆ ಇಲ್ಲಿ ನಾವು ವಾರ್ಡ್ ಅಧ್ಯಕ್ಷ ಮಾಡಿದ್ರು ನನಗೆ. ಅವಾಗ ಅದರ ಮೂಲಭೂತ ಸೌಕರ್ಯಗಳು ಏನು ಎತ್ತಕ್ಕಂಥ ಸೋಮಶೇಖರ್ ಸಹಾಯ, ಶ್ರೀರಾಮಣ್ಣ ಸಹಾಯ ತಗೊಂಡು ನಾನು ಮೊದಲೇ ಮಾಡ್ತಿದ್ದೆ. ಒಂದು ಕಾರ್ಯಕರ್ತಾಗಿ ನನ್ನ ಕುಟುಂಬದಲ್ಲಿ ನನ್ನ ಮಕ್ಕಳು, ನನ್ನ ಅಣ್ಣ ತಮ್ಮರು, ನನ್ನ ಅಳಿಯಂದರು ಎಲ್ಲರೂ ನನಗೆ ಈ ಒಂದು ವಾರ್ಡ್ನಲ್ಲೆಲ್ಲ ನಾವು ಸಂಬಂಧಿಕರು ಇರೋದು. ಎಲ್ಲ ಪ್ರೋತ್ಸಾಹ ನನ್ನ ಬೆಂಬಲಿಗೆ ಅಂದರೆ ಅವರಿದ್ರೇ ನಾನು ಅಂತೇಳಿ ಅವ್ರು ಇದ್ದಕ್ಕೋಸ್ಕರ ನನಗೆ ಮಾಡೋಕ್ಕೆ ಅನುಕೂಲ ಆಗೈತೆಲ್ಲ. ಸರ್, ಇವಾಗ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಕುಟುಂಬ ಅನ್ನೋದು ಯಾವುದಾದ್ರೂ ಧೈರ್ಯ ಇಲ್ಲಾಂದರೆ ಮುಂದೆ ಯಾವುದು ಬರೋಕ್ಕೆ ಸಾಧ್ಯಲ್ಲ. ಕುಟುಂಬದಲ್ಲಿ ಯಾರು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್? ಯಾರು ನಿಮ್ಮ ಬೆನ್ನಿಂದ ನಿಂತ್ಕೊಂಡಿದ್ದಾರೆ ಸರ್? ನಾನು ಒಂದು ಚುನಾವಣೆಯಲ್ಲಿ ನನಗೆ ಅಧಿಕಾರ ಸೀಟ್ ಕೊಟ್ಟಿದ್ದು ಸೋಮಶೇಖರ್ ಶ್ರೀರಾಮಣ್ಣ, ಅಜೀಜ್ ಅಣ್ಣ ಅಂತ ಇದ್ದಾರೆ, ಅವರು ಒಂದು ಅಧ್ಯಕ್ಷತೆಯಲ್ಲಿ ನನಗೆ ಸೀಟ್ ತಂದು ಕೊಟ್ಟರು. ಆಮೇಲೆ ಅದಕ್ಕೆ ಮೂಲಭೂತ ಏನಂದರೆ ನಮ್ಮಮ್ಮ, ನಮ್ಮ ಅಣ್ಣನ ಸಹಾಯದಿಂದನೇ, ಆರ್ಥಿಕವಾಗಿ ಸಹಾಯದಿಂದನೇ ನಮ್ಮ ಅಣ್ಣ ಅವರೆಲ್ಲ ನಮ್ಮ ತಮ್ಮ ನಿಂದಿರ್ಬೇಕು ಆಗಬೇಕು ಕಷ್ಟ ಬಿದ್ದು ಮಾಡ್ಯಾನ ಅಂತೇಳಿ ಅವ್ರು ದೊಡ್ಡವರು ನನಗೆ ಸೀಟ್ ಕೊಟ್ಟರು. ಇದೆಲ್ಲ ಇಟ್ಕೊಂಡು ಅಮ್ಮ ಅಣ್ಣನ ಸಹಾಯದಿಂದ ನಾನು ಒಂದು ಇದರಲ್ಲಿ ನಾನು ಜನರ ಆಶೀರ್ವಾದದಿಂದ ಗೆದ್ದೀನಿ. ಸರ್, ಇಷ್ಟೆಲ್ಲ ಸರ್ಕಾರ ಕೊಡ್ತಾ ಇದೆ ನಿಮಗೆ, ಹೇಗೆ ತೃಪ್ತಿ ಇದೆ ಸರ್ ನಿಮಗೆ? ಅಂದರೆ ಅವ್ರು ಕೊಡೋ ಬಜೆಟ್ ನಮಗೆ ಸ್ವಲ್ಪ ಆಗಿರ್ಬೋದು, ಮಾಡೋ ಕೆಲಸ ದೊಡ್ಡದಾಗಿರುತ್ತೆ, ಅವ್ರು ಕೊಡೋ ಬಜೆಟ್ ಸ್ವಲ್ಪ ಆಗಿರುತ್ತೆ, ಅದು ಹೇಗೆ ನಿಭಾಯಿಸ್ತೀರಾ ಸರ್ ನೀವು? ನಾನು ಭಾಳ ಒಂದೊಂದ್ಸತಿ ಅಪ್ಸೆಟ್ ಆಗಿಬಿಟ್ಟಿನಿ. ಅದೇ ಎಷ್ಟೋ ಜನ ಅನ್ಕೊಂತಿರ್ತಾರೆ ಅವ್ರಿಗೇನು ದುಡ್ಡಿರುತ್ತೆ, ಕೊಟ್ಟಿರೋ ಜಾಸ್ತಿ ಇರುತ್ತೆ, ಸರ್ಕಾರ ಮಾಡಿರೋ ಸ್ವಲ್ಪ ಇದೆ ಅಂತ ಅಂದ್ರೋ ಜನಗಳು. ನಾನು ಹೇಳ್ಬೇಕಂದ್ರೆ ಅದರಲ್ಲಿ ನನ್ನ ಸರ್ಕಾರ ಅಂತ ನನಗೆ ಭಾಳ ಅನ್ಯಾಯ ಮಾಡೈತೆ ಅಂತ ಕೂಡ ಗಂಟಘೋಷವಾಗಿ ಹೇಳ್ತೀನಿ. ಯಾಕಂದರೆ ನಂದು ಬಾಡಿ ಇಲ್ಲ, ಸರ್ಕಾರ ಇಲ್ಲ, ಪಕ್ಕಿಗೇನೆ ಕೋಟ್ಯಾನುಗಟ್ಟಲೆ ಅನುದಾನ ಕೊಡ್ತಾರೆ. ನಾನು ವಾರ್ಡಿಗೆ ಲಕ್ಷಗಳು ಕೊಡೋಕೆ ಹಾಕಲ್ಲ. ನಮ್ಮದು ಏನಂದರೆ ನಾವು ಸಣ್ಣ ಮಟ್ಟದಲ್ಲಿಂದ ಬಂದೀವಿ, ಗ್ರೌತು ಹುಡುಗರು ಕಷ್ಟ ಬಿದ್ದು ಬಂದಿವಲ್ಲ, ನಮ್ಮ ಸಮಾಜ, ನಮ್ಮ ಜನಕ್ಕೆ, ನಮ್ಮ ವಾರ್ಡ್ ಜನಕ್ಕೆ ನಾನು ಏನೋ ಮಾಡ್ಬೇಕಂತ ಆಸೆ ಕಂಡಿದ್ದೆ. ಆದರೆ ನಮ್ಮ ಸರ್ಕಾರ ಇಲ್ಲ, ಬಾಡಿ ಇಲ್ಲ, ನನಗೆ ತಾರತಮ್ಯ ಅಂತ ಮಲತಾಯಿ ಧೋರಣೆ ತೋರಿಸಿದ್ರೆ ಭಾಳ ಕಷ್ಟ ಇದೆ. ಆದರೆ ನಾನು ಅದನ್ನಿನ್ನೂ ಅಧಿಕಾರಿಗಳ ಹತ್ರ ಗುದ್ದಾಡಿ ಎಲ್ಲರ ಹತ್ರ ಕೇಳಿ ಮತ್ತು MLA ಹತ್ರ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ನನಗೆ ಅನುದಾನ ಬೇಕಂತ ಕೇಳಿ ಮಾಡಬೇಕು. ಇನ್ನು ನಾನು ಇರೋವರೆಗೆ, ನನ್ನ ಒಂದು ಪೀರಿಯಡ್ ಇರೋವರೆಗೆ ನಾನು ಏನೋ ಒಂದು ಮಾಡ್ಬೇಕು, ನಾನು ವಾರ್ಡ್ ಇನ್ನೂ ಪೂರ್ತಿ ಡೆವಲಪ್ಮೆಂಟ್ ಆಗ್ಬೇಕಂಬುದೇ ನನ್ನ ಆಸೆ. ಸರ್, ಇವಾಗ BJP ಅಂದ್ರೇ ನೀವು ಅದರಿಂದನೇ ಅಂದರೆ ಶ್ರೀರಾಮುಲು ಅಣ್ಣನಿಂದನೇ ನಾನು ಸ್ವಲ್ಪ ಇಲ್ಲಿ ಬರೋ ಕಾರಣ ಏನಾದರೂ ಸ್ವಲ್ಪ ಬೇಡಪ್ಪ BJP ಬೇಡ ಇವೆಲ್ಲ ಮಾಡೋದು ನೋಡಿ, ಕಷ್ಟಪಡೋದು ನೋಡಿ, ಕಾಂಗ್ರೆಸ್ಸಿಗೆ ಹೋಗ್ಬಿಡೋಣ ಅನ್ನೋ ಥಾಟ್ ಏನಾದರೂ ಬಂದಿದ್ದೇನೆ ಸರ್ ನಿಮಗೆ? ಆ ಥರ ಏನು ಬಂದಿಲ್ಲ ಮೇಡಮ್, ನೀವು ಹೇಳೋದು ಕೂಡ ಕರೆಕ್ಟೇ. ಕೆಲವು ನಮ್ಮ ಇದರಲ್ಲಿ BJPಯಲ್ಲಿ ಕೂಡ ಅಸಮಾಧಾನ ಐತೆ ನನಗೆ. ಅಸಮಾಧಾನ ಅಂದರೆ ಆ ಥರ ಅಲ್ಲ, BJP ಅಂದರೆ ಒಂದು ಸಿದ್ಧಾಂತ ಪಕ್ಷ ಇರ್ತೈತೆ, ಅದಕ್ಕಾಗದೆ ಒಂದು ಜಿಲ್ಲಾಧ್ಯಕ್ಷ ಇರ್ತಾರೆ, ಎಲ್ಲ ಭಾಳ ಇರ್ತೈತೆ. ಹಂಗಾಗಿ ಮತ್ತು ಅವರು ಎಲ್ಲರನ್ನ ನೋಡ್ಕೋಬೇಕಲ್ಲ. ನಮ್ಮನೇ ನಾವೊಂದು ಕಾರ್ಪೊರೇಟರ್ ಆಗಿವಿ, ಹಂಗಾಗಿ ನಮಗೇನು ಅದೇನಿಲ್ಲ. ಒಟ್ಟು BJPಯಲ್ಲಿ ನನಗೇನೋ ಎಲ್ಲ ನನಗೆ ಸಹಕಾರ ಐತೆ, ಅವ್ರಿಂದ ನನಗೆ ಜನ ಬೆಂಬಲ ಐತೆ. ಅದಕ್ಕೆ ನಮ್ಮ ರಾಜಕೀಯ ನಾಯಕರು ಕೂಡ ನನಗೆ ಸೋಮಶೇಖರ್ ಸಾರು, ಶ್ರೀರಾಮಣ್ಣ ಜಿಲ್ಲಾಧ್ಯಕ್ಷರು ಕೂಡ ಹನುಮಂತಪ್ಪ ಮಾಡ್ತಾನಪ್ಪ, ಒಳ್ಳೆ ಕೆಲಸ ಮಾಡ್ತಾನಬೋದು ಅಂತ ಅವ್ರಿಗೆ ನಂಬಿಕೆ ಐತೆ. ಅದ್ರ ಮೇಲೆ ನಾನು ಹಂಗೆ ಓದ್ತಿದ್ದೀನಿ ಮೇಡಮ್. ಸರ್, ಇಷ್ಟು ಆಗಿದ್ರಲ್ಲ ವಾರ್ಡ್ ನಂಬರ್ 22ಕ್ಕೆ ಏನೆಲ್ಲ ಅಭಿವೃದ್ಧಿ ಮಾಡಿಕೊಟ್ಟಿದ್ರೆ ಸರ್ ಅವರಿಗೆ ನೀವು? ಎಷ್ಟೆಲ್ಲ ಮಾಡಿಕೊಟ್ಟಿದ್ದೀರಿ? ನಮ್ಮ ವಾರ್ಡಿನ ಜನಕ್ಕೆ ಮೇಡಮ್ ಮೊದಲನೇದಾಗಿ ಹೇಳ್ಬೇಕಂದ್ರೆ ಸ್ವಲ್ಪ UGD ನೀರು ಮಿಶ್ರಣ ಬರ್ತಿತ್ತು. ಕೊಳೆ ನೀರು, ಈಗ UGD ಹೊಸ ಲೈನ್ಗಳು ಹಾಕ್ಸಿವಿ, ಪಾರ್ಕ್ಗಳು ಅಭಿವೃದ್ಧಿ ಮಾಡಿವಿ, 4-5 ಪಾರ್ಕಲ್ಲಿ ಜಿಮ್ ಐಟಮ್ಸ್ ಹಾಕಿವಿ, IMAX ಲೈಟ್ ತಂದಿವಿ. ಇನ್ನು ನಮ್ಮ TSP ST ಅನುದಾನದಲ್ಲಿ ನಮ್ಮ ಒಂದು 10-15 ಲಕ್ಷದ್ದು ಎಲೆಕ್ಟ್ರಿಕಲ್ ಕೇಬಲ್ಗಳು ಸ್ಲಮ್ ಏರಿಯಾದಲ್ಲಿ ತಂತಿಗಿದ್ದು ಇರ್ತಾವ, ಶಾರ್ಟ್ ಆಗ್ತಾವ ಅಂತೇಳಿ ಕೇಬಲ್ಗಳು, ಕಂಬಗಳು, ಇನ್ನು ಎಲ್ಲವೂ ಅನುಕೂಲ, ರಸ್ತೆಗಳು ಮಾಡ್ತಾಯಿದ್ವಿ. ಪರವಾಗಿಲ್ಲ, ನನಗೆ ತೃಪ್ತಿ ಅಂತ ಅನಿಸ್ತದೆ. ಇನ್ನೂ ಮಾಡಬೇಕಲ್ಲ ಕೆಲಸ ಅಂಬೋದು ವಾದ. ಸರ್, ಇಷ್ಟೆಲ್ಲ ಕೆಲಸ ಮಾಡಿ ಇದೆಲ್ಲ ಮಾಡಿದ್ಮೇಲೆ ದುಃಖ ಅನ್ನೋದು ಒಂದಲ್ಲ ಒಂದಿನ ಮನುಷ್ಯರಿಗೆ ಬರೋದು ಖಂಡಿತ. ಆ ದುಃಖ ನಿಮಗೆ ಯಾವ ರೀತಿಯಿಂದೆಲ್ಲ ಬಂದಿದೆ ಸರ್?
ದುಃಖ ಅಂದರೆ ನನಗೆ ದೊಡ್ಡದಾಗಿ ಒಂದು ದೊಡ್ಡ ಆಘಾತನೇ ನಡೀತು. ನಾನು ಚುನಾವಣಾ ಪ್ರತಿನಿಧಿ ಮಹಾನಗರ ಸದಸ್ಯ ಆಗಿ 1 ವರ್ಷ ಆಗಲಿಲ್ಲ, ಸರಿಗೆ 6 ತಿಂಗಳಾಗಲಿಲ್ಲ. ನಮ್ಮಮ್ಮಗೆ ಸ್ಟ್ರೋಕ್ ಹೊಡೆದು ನಮ್ಮಮ್ಮ ಮನೆಯಲ್ಲೇ ಬೆಡ್ ರೆಸ್ಟ್ ಆಗಿಬಿಟ್ಲು. ಮನೆಯಲ್ಲೇ ಬೆಡ್ ರೆಸ್ಟ್ ಆಗ್ಯಾಳ. ನಮ್ಮಮ್ಮ ಇವತ್ತಿನವರೆಗೆ ನಮ್ಮ ಮಗ ಕೆಲಸ ಮಾಡ್ಬೇಕಂಬ ಆ ಛಲ ಆಲೋಚನೆಯೇ ಇಟ್ಕೊಂಡು ಇವತ್ತಿಗೆ ಬೆಡ್ಡಲ್ಲೇ ಅದಾಳ. 3-4 ವರ್ಷ ಆಯಿತು. ಅದೇ ನನಗೆ ಒಂದು ಚಿಂತೆ. ಆದರೆ ನಮ್ಮ ತಾಯಿಯಿಂದ ಮಾತಾಡ್ತಾಳೆ, ಹಂಗೆ ಮನೆಯಲ್ಲೇ ಇರ್ತಾಳೆ. ಬಟ್ ಆದರೆ ನನ್ನ ಮಗ ನಾನು ಮಾಡೋ ಕೆಲಸಗಳು ನಮ್ಮಮ್ಮ ಒಂದು ಹೊರಗಡೆ ಬಂದು ನೋಡೋಕ್ಕಾಗಿಲ್ಲಲ್ಲ ಅಂಬೋದೇ ನನಗೆ ಇವತ್ತಿಗೆ ಕಣ್ಣಲ್ಲಿ ಭಾವನೆ ನನ್ನ ಅದು. ಅದು ಒಳಗಡೆ ದಿನ ಇದ್ದೇ ಐತೆ ಅದು. ಯಾಕಂದ್ರೆ ಅಮ್ಮ ಅವ್ರ ಆಶೀರ್ವಾದ ಗೆದ್ದು ನನ್ನ ಮಗ ಮಾಡ್ತಾನಲ್ಲ ಎಂಬ ಒಂದು ಭಾವನೆ ಅಮ್ಮಗೆ ಹೊರಗಡೆ ಬಂದು ನೋಡೋಕ್ಕಾಗಿರಲಿಲ್ಲಲ್ಲ ಅಂಬೋದೇ ನನಗೆ ಒಂದು ದೊಡ್ಡ ಚಿಂತೆ. ಈ VTV ಕಡೆಯಿಂದ ಖಂಡಿತ ತಾಯಿನ ಕರ್ಕೊಂಬಂದು ತೋರಿಸೋ ಧೈರ್ಯ ನಾವು ಕೂಡ ಮಾಡ್ತೀವಿ ಸರ್. ಇದು ದುಃಖದ ನಂತರ ಒಂದು ಖುಷಿ ಅನ್ನೋದು ಇದ್ದೇ ಇರುತ್ತೆ. ಆ ಖುಷಿ ಏನು ತಂದುಕೊಟ್ಟಿದೆ ಸರ್ ನಿಮಗೆ? ಖುಷಿ ಅದೇ ನೋಡಿ ಮೇಡಮ್, ನನ್ನ ಕೆಲಸಗಳೇ ನನಗೆ ಖುಷಿ. ನನ್ನ ಆತ್ಮಸಾಕ್ಷಿಗೆ ಯಾರು ಏನಂತಾರೋ, ಯಾರು ಕಾಮೆಂಟ್ ಮಾಡ್ತಾರೆ ನನಗೆ ಬೇಕಾಗಿಲ್ಲ. ನಾನು ನೇರ ನುಡಿ, ನಾನು ತಪ್ಪಿದ್ರೆ ನನ್ನಿಂದ 100 ಜನ ಇರ್ತಾರೆ ಅಂಬೋದು ನನಗೆ ಮುಖ್ಯ ಅಲ್ಲ. ಆ ಧ್ವನಿ ಎತ್ತಕ್ಕೆ ಒಬ್ಬನೇ ಸಾಕಂಬ ಒಂದು ಸಮಾಜದಲ್ಲಿ ಒಂದು ನಮ್ಮ ಜನರದು ಒಂದು ನ್ಯಾಯ ಒಳ್ಳೇದಕ್ಕೆ ಕೇಳೋಕೆ ಒಬ್ಬನೇ ಇದ್ರೂ ಸಾಕು. ಹಿಂದೆ 100 ಜನ ಇರಬೇಕಂಬ ನನಗೆ ಅವಶ್ಯಕತೆ ಇಲ್ಲ. ಹಂಗಂತೇಳಿ ನಾನು ಮುಂದಕ್ಕೆ ಹೋಗ್ತಾದ್ರಿ. ನಮ್ಮ ಜನಕ್ಕೆ ನಾನು ಕೆಲಸಗಳು ಮಾಡೀನಿ. ಕೆಲವು ಜನ ಕಾಮೆಂಟ್ ಮಾಡ್ತಿರ್ತಾರೆ, ಅವ್ರಿಗೆ ಗುರ್ತಿರೋಕ್ಕಲ್ಲ ಪಾಪ. ಅವರು ಕೂಡ ನಾನು ಒಳ್ಳೆಯವ್ರನ್ನ ನನ್ನ ಶತ್ರುಗಳನ್ನ ಮಿತ್ರಗಳನ್ನ ಸ್ವೀಕರಿಸ್ತಿದ್ದೀನಿ. ನನಗೆ ನನ್ನ ವಾರ್ಡ್ನಾಗ ನನಗೆ ಇಷ್ಟು ಅಭಿವೃದ್ಧಿ ಮಾಡೋಕ್ಕೆ ಜನ ಸಹಕಾರ ಕೊಟ್ಟರಲ್ಲ, ನಾನು ಇಷ್ಟು ಮಾಡಿದೆಲ್ಲ ನನ್ನ ಕಡೆಯಿಂದ ಮಾಡ್ತಿದ್ದೀನಲ್ಲ ಅಂಬೋದು ನನಗೊಂದು ದೊಡ್ಡ ಖುಷಿ. ಇಷ್ಟೇ ನನಗೆ. ಇನ್ನೊಂದು ಹೇಳ್ಬೇಕಂದ್ರೆ ಸರ್, ಅವ್ರು ಹೇಗೆಲ್ಲ ನಮಗೆ ನೆಗೆಟಿವ್ ಹೇಳ್ತಾ ಇರ್ತಾರೆ, ನಮಗೆ ಹೇಗೆಲ್ಲ ನಮಗೆ ಅದ್ರ ಧೈರ್ಯ ಬರುತ್ತೆ ಬಿಟ್ರೆ ನಾವು ಕುಗ್ಗೋದಿಲ್ಲ. ಅದರಿಂದ ನಾವು ಸಾಧನೆ ಅಂತೂ ಖಂಡಿತ ಅವ್ರ ಬಾಧೆಗಳು ಇರ್ತಾವ, ಅವ್ರು ಹೇಳ್ತಿರ್ತಾರೆ. ಅವ್ರು ಅದಕ್ಕೆ ನಾವು ಬೇಜಾರಾಗಿ ಮಾಡಿದ್ರೆ ಅವ್ರು ಏನೋ ಸತಿ ಹೇಳಕ್ಕಲ್ಲ. ನಾವು ಅವ್ರ ಹತ್ರ ಬೇಜಾರಾಗಿ ಮಾತಾಡ್ಬಿಟ್ರೆ ಹೋಗಲ್ ಬಿಡಪ್ಪ, ಇದಕ್ಕೇನು ಹೇಳ್ಬೇಕು ಮತ್ತೆ, ಏನೋ ಇದ್ದಿದ್ದು ಆತತ್ತೆ ಹೋಗಿದ್ದು ಹೋತತ್ತ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಅವ್ರಿಗೆ ನಾವು ರೆಸ್ಪಾಂಡ್ ಮಾಡಿದಾಗ ಕೆಲಸ ಮಾಡಿದ್ರೆ ಚಿಂತಿಲ್ಲ. ರೆಸ್ಪಾಂಡ್ ಮಾಡಿವಿ ಅಂದರೆ ಸಾಕಪ್ಪ, ನಮ್ಮ ಒಂದು ಕಾರ್ಪೊರೇಟರ್ ಮಾಡ್ತಾನೆ ರೆಸ್ಪಾಂಡು, ಕೆಲಸ ಆಗೋದು ಬಿಡೋದು, ಆಮೇಲೆ ಎಲ್ಲವೂ ಆಗೋದಿಲ್ಲ. ಖಂಡಿತ ಆ ಥರ ಖುಷಿ ನಡುವೆ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸಂದೇಶ ಏನು ತಿಳಿಸ್ತೀರಾ? ನಾನು ಒಂದು ಮಹಾನಗರ ಪಾಲಿಕೆ ಸದಸ್ಯ ಮತ್ತು ಲೆಕ್ಕಪತ್ರ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿರೋ ನಾನು ಬಳ್ಳಾರಿಯಲ್ಲಿ ಹೇಳೋಕ್ಕೆ ಏನು ಇಷ್ಟಪಡ್ತಾರೆ, ಮೊದಲ ಆದ್ಯತೆ ನಮ್ಮ ಸ್ವಚ್ಛ ಬಳ್ಳಾರಿ, ಸುಂದರ ಬಳ್ಳಾರಿ ಎಂಬ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಮಹಾನಗರ ಪಾಲಿಕೆ ಇರ್ತೀವಿ ನಾವು. ಅದರಲ್ಲಿ ನಮ್ಮ ಜನ ಫಸ್ಟು, ನಮ್ಮ ಮನೆ ಸ್ವಚ್ಛವಾಗಿಡಬೇಕು, ಅಕ್ಕಪಕ್ಕ ಸ್ವಚ್ಛವಾಗಿಡೋದನ್ನು ಕಲಿಬೇಕು. ನಮ್ಮ ಪ್ರತಿದಿನ ಗಾಡಿಗಳು ಬರೋದಕ್ಕೆ ಕಸ ಹಾಕಬೇಕು. ಅವಾಗಿದ್ದಾಗಲೇ ನಮ್ಮ ಮಹಾನಗರ ಪಾಲಿಕೆ ನಮ್ಮ ಬಳ್ಳಾರಿ ಸುಂದರ ನಗರವನ್ನಾಗಿ ಮಾಡೋಕ್ಕಾಗ್ತದೆ. ಬರೀ ನಾವು ಅಧಿಕಾರಿಗಳು, ನಾವು ಕಾರ್ಪೊರೇಟರ್, ಮಹಾನಗರ ಸದಸ್ಯರು ಮಾಡ್ತೀವಿ, ಕಮಿಷನರ್ ಮಾಡ್ತಾರೆ, ಮೇಯರ್ ಸಾಧ್ಯ ಇಲ್ಲ. ಜನರ ಸಹಕಾರ, ಜನ ಅವರ ತಿಳ್ಕೊಂಡು ಜಾಗೃತಿಯಾಗಿ ಸ್ವಚ್ಛವಾಗಿಟ್ಟರೆ ಅದೇ ದೊಡ್ಡ ಆರೋಗ್ಯವಾಗಿರ್ತದೆ. ಆ ಜನಕ್ಕೆ ನಾನು ನಿಮ್ಮ VTV ಮೂಲಕ ಹೇಳ್ತಾ ಇದ್ದ ಜನಕ್ಕೆ, ದಯಮಾಡಿ ಕಸವನ್ನು ಎಲ್ಲಿ ಎಸೆದಂಗೆ ಬಂಡಿಗಳಿಗೆ ಹಾಕ್ಬೇಕಂತೇಳಿ ಹಾಕಿದಾಗೆ ನಮ್ಮ ಆರೋಗ್ಯ ಎಲ್ಲ ಸುಂದರವಾಗಿರ್ತದೆ. ಜನ ಸಹಕಾರ ಕೊಟ್ಟರೆ ನಮ್ಮ ಬಳ್ಳಾರಿ ಸ್ವಚ್ಛವಾಗಿ ಸುಂದರ ಬಳ್ಳಾರಿಯಾಗಿ ಕಾಣಕ್ಕೆ ಸಾಧ್ಯ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಜರ್ನಿ ಜಂಕ್ಷನ್ ಹೇಗೆಲ್ಲ ಆಯಿತು ಅಂತೇಳಿ. ಹಾಗೆ ಮುಂದಿನ ಜರ್ನಿ ಜಂಕ್ಷನ್ನಲ್ಲಿ ಮತ್ತೊಬ್ಬರ ಅತಿಥಿ ಜೊತೆ ನಿಮ್ಮ ಮುಂದೆ ಬರಲಿದ್ದೀನಿ. ಧನ್ಯವಾದಗಳು.